ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಸರ್ಚ್ ಸ್ಟೋರೀಸ್. ಇದು ನನ್ನ ಕಂಪ್ಲೀಟ್ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ದ ಪ್ರೀವಿಯಸ್ ನೈಟ್ ನಾನು ನನ್ನ ಫ್ರೆಂಡ್ಸ್ನ ಡಿನ್ನರ್ಗೆ ಅಂತ ಕರೆದ್ರೆ ಅವರು ಇಲ್ಲ ನೀನೇ ನಮ್ಮ ಮನೆಗೆ ಬಂದ್ಬಿಡು, ನಾವೇನಕ್ಕೆ ಬರೋದು ಅಂತ ಹೇಳಿ ಈ ಬ್ಯೂಟಿಫುಲ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರು. ನನಗೆ ಲಿಟ್ರಲಿ ಐಡಿಯಾ ಇರಲಿಲ್ಲ ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಿಕಾಸ್ ಜಸ್ಟ್ 2 ಡೇಸ್ ಹಿಂದೆಯೇ ಅವ್ರು ಹೇಳ್ತಿದ್ರು, ಇಲ್ಲ ನಾನು ಅದರಿಂದ ಬಿಸಿ ಇದ್ದೀನಿ, ನಾನು ಇದರಿಂದ ಬಿಸಿ ಇದ್ದೀನಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಇಲ್ಲಿಗೆ ಹೋಗ್ತಿದ್ದೀನಿ, ಸಿಗೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಫೈನಲಿ ಇಷ್ಟು ದೊಡ್ಡ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮುಗಿಸಿದಾದ್ಮೇಲೆ ಊಟ ಮಾಡಿ ಸ್ವಲ್ಪ ಗೇಮ್ಸ್ ಆಡೋ ಅಷ್ಟೊತ್ತಿಗೆ ನನ್ನ ಇನ್ನಿಬ್ಬರು ಫ್ರೆಂಡ್ಸ್ ಮತ್ತೆ ಕೇಕ್ ತೊಗೊಂಡು ಬಂದರು. ಅದನ್ನು ಕಟ್ ಮಾಡಿ ಆ ನೈಟ್ನ ರ್ಯಾಪಪ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಕೊಡಿಸಿದ್ದೆ ಈ ಡ್ರೆಸ್ನ ಹಾಕ್ಕೊಂಡು ರೆಡಿ ಆದೆ. ಬಿಕಾಸ್ ಐ ವಾಸ್ ಮಿಸ್ಸಿಂಗ್ ದೆಮ್ ಸೋ ಮಚ್. ಆ್ಯಂಡ್ ನಾನೇ ಪ್ರಸಾದ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋದೆ. ಇದು ಬಂದು ಶಿರ್ಡಿ ಸಾಯಿ ಬಾಬಾ ಟೆಂಪಲ್ ಆಫ್ ಡಿ ಎಫ್ ಡಬ್ಲ್ಯೂ ಏರಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಬಾಬಾ ಟೆಂಪಲ್ ಇದು. ಇಲ್ಲಿ ಪ್ರಸಾದ ತೊಗೊಂಡು ಹೋಗಿ ಕೊಟ್ಟೆ. ಇದು ಹೊರಗಡೆ ಎಲ್ಲ ತುಂಬ ಪಾರ್ಕಿಂಗ್ ಲಾಟ್ ಇದೆ. ಆ್ಯಂಡ್ ಥರ್ಸ್ಡೇಸ್ ಆದರೆ ಇಲ್ಲಿ ತುಂಬ ಜನ ಇರ್ತಾರೆ. ದಟ್ ಈ ದೊಡ್ಡ ಪಾರ್ಕಿಂಗ್ ಲಾಟ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಫಿಲ್ ಆಗೋಗಿ ಹೊರಗಡೆ ಪಕ್ಕದಲ್ಲಿ ಒಂದು ಚರ್ಚ್ ಇದೆ, ಅಲ್ಲೂ ನಮ್ಮವರು ಕಾರ್ಸ್ ನಿಲ್ಲಿಸಿರ್ತಾರೆ. ಅಷ್ಟು ದೊಡ್ಡ ಪಾರ್ಕಿಂಗ್ ಲಾಟ್ ಇದು. ಇದು ದೇವಸ್ಥಾನದ ಒಂದು ತುಣುಕು ಹೀಗಿರುತ್ತೆ. ನಾನು ತೊಗೊಂಡು ಹೋಗಿದ್ದ ಪ್ರಸಾದನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೂವು ಹಣ್ಣು ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಇವ್ರ ಹೆಸರು ರಿಷಿಕೇಶ್ ಅಂತ. ನಮ್ಮ ಆನೇಕಲ್ ಅವ್ರಿಗೆ ಇವ್ರು ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಆ್ಯಂಡ್ ಎಸ್, ಅವರೇ ನನ್ನ ಬರ್ಡೇ ದಿವಸ ಪೂಜೆ ಮಾಡಿದ್ರು. ತಗೊಂಡೋಗಿದ್ದ ಪ್ರಸಾದನ ಎಲ್ರಿಗೂ ಬಾಕ್ಸಲ್ಲಿ ಹಾಕಿ ಅವರೇ ಹಂಚಿದ್ರು. ದೇವಸ್ಥಾನದಿಂದ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಲಿಗೆ ಹೋದ್ವಿ. ಮಾಲಿಗೆ ಹೋದ್ಮೇಲೆ ಫಸ್ಟ್ ಕೆಲಸ ಮಾಡಿದೆ ಸ್ಟಾರ್ಬಕ್ಸಲ್ಲಿ ಫ್ರೀ ಡ್ರಿಂಕ್. ಹೌದು, ಬರ್ಡೇ ದಿವಸ ಸ್ಟಾರ್ಬಕ್ಸಲ್ಲಿ ಫ್ರೀ ಡ್ರಿಂಕ್ ಕೊಡ್ತಾರೆ. ಜಸ್ಟ್ ದಟ್ ನಿಮ್ಮ ಐಡಿ ಒಂದು ತೋರಿಸಿದ್ರೆ ಫ್ರೀ ಸ್ಟಾರ್ಬಕ್ಸ್ ಡ್ರಿಂಕ್ ತಗೊಂಡು ಗೆಲೇರಿಯಾ ಮಾಲಿಗೆ ಹೋದ್ವಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಇನ್ ಡ್ಯಾಲಸ್ ಅಂತಾನೆ ಹೇಳ್ಬೋದು. ನನ್ನ ಫ್ರೆಂಡ್ಸ್ ಇಲ್ಲಿ ಶಾಪಿಂಗ್ ಮಾಡಿದ್ರು, ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ. ಲೈಕ್ ಇಟ್ ವಾಸ್ ಮೈ ಬರ್ತ್ಡೇ. ಆಲ್ಟರ್ಡ್ ಅನ್ನೋ ಸ್ಟೋರಲ್ಲಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಟ್ರಯಲ್ ರೂಮ್ಸ್ ನೋಡಿದ್ದು. ಇಲ್ಲಿ ಡೋರ್ಸ್ ಇರಲ್ಲ, ಬಟ್ ಜಸ್ಟ್ ಪರ್ದೆ ಥರ ಇರುತ್ತೆ. ಅಲ್ಲಿ ಬಂದು ನಮ್ಮ ಹೆಸರು ಅಥವಾ ಇನಿಷಿಯಲ್ಸ್ ಬರೆದ್ಬಿಟ್ಟು ಆ ಪರ್ದೆ ಒಳಗಡೆ ನಾವು ಹೋಗಿ ವಿ ಕ್ಯಾನ್ ಟ್ರೈ ಆರ್ ಡ್ರೆಸ್ಸಸ್, ಆಲ್ಟರ್ ಆರ್ ಡ್ರೆಸ್ಸಸ್. ಆ್ಯಂಡ್ ದೆನ್ ನಾವು ಹೊರಗಡೆ ಬಂದಮೇಲೆ ಅವರೇ ಅದನ್ನು ಅಳಿಸ್ತಾರೆ. ಇದಾದಮೇಲೆ ನನ್ನ ಫ್ರೆಂಡ್ ನನಗೆ ಬ್ಯೂಟಿಫುಲ್ ಬೊಕೆ ಗಿಫ್ಟ್ ಮಾಡಿ
ಶಿ ಟುಕ್ ಮಿ ಔಟ್ ಫಾರ್ ಅ ಡಿನ್ನರ್. ಇದು ಚೈನೀಸ್ ಪ್ಲೇಸ್. ಅವತ್ತು ಥರ್ಸ್ಡೇ ಆಗಿದ್ದರಿಂದ ಎಲ್ಲರೂ ವೆಜ್ ತೊಗೊಂಡು ಡಿನ್ನರ್ ಮುಗಿಸಿ ಪಾಪ ರೋಟಿ ಅಂತ ಮಲೇಷಿಯನ್ ಬನ್ಸ್ ಫೇಮಸ್. ಅವ್ರಿಗೆ ಇಷ್ಟ ಆಗಿಲ್ವಂತೆ, ಬಟ್ ನಂಗೆ ಇಷ್ಟ ಆಯಿತು ಅಂತ ನಾನು ತಿಂದೆ. ಅದಾದಮೇಲೆ ನನ್ನ ಫ್ರೆಂಡ್ ಇದೆಲ್ಲ ಕಂಪ್ಲೀಟಾಗಿ ಅವಳು ಹರ್ ಸೆಲ್ಫ್ ಕುಕ್ ಸಮೋಸ ಚಾಟ್, ಪಾನಿಪುರಿ, ಪಾವ್ ಭಾಜಿ ಎಲ್ಲ ಕುಕ್ ಮಾಡಿ ಜಲೇಬಿ ಮಾತ್ರ ಹೊರಗಡೆಯಿಂದ ತೊಗೊಂಬಂದ್ವಿ. ಅದನ್ನು ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಇಷ್ಟು ಸ್ವೀಟ್ಸ್ ಕಳಿಸಿದ್ರು. ನನ್ನ ರೂಮ್ಮೇಟ್ಸು ಸರ್ಪ್ರೈಸ್ ಕೊಟ್ಟರು, ಕೇಕ್ ತೊಗೊಂಬಂದು. ಆ ಕೇಕ್ನ ಕಟ್ ಮಾಡಿ ಒಂದು ರೀಲ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಶೇರ್ ಮಾಡ್ತೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.